ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ಮೊರಾರ್ಜಿ ವಸತಿ ಶಾಲೆಯಲ್ಲಿ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಕಂಪ್ಲಿ ತಾಲೂಕಿನ ರಾಮಸಾಗರದ ಹೊರವಲಯದಲ್ಲಿರುವಂತಹ ಶಾಲೆ ಇದು. ಹಾಸ್ಟೆಲ್ ವಾಚ್ಮನ್ ಸಿದ್ದಲಿಂಗಯ್ಯ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಖಾಸಗಿ ಭಾಗಗಳನ್ನು ಮುಟ್ಟಿ ಈತ ಕಿರುಕುಳ ನೀಡ್ತಾ ಇದ್ದ. ಹೀಗಾಗಿ ತಕ್ಷಣವೇ ಈತನನ್ನ ಸೇವೆಯಿಂದ ಸಸ್ಪೆಂಡ್ ಮಾಡಬೇಕು ಅನ್ನೋದು ವಿದ್ಯಾರ್ಥಿಗಳ ಒತ್ತಾಯ. ಬಳ್ಳಾರಿಯ ಕಂಪ್ಲಿ ತಾಲೂಕಿನ ರಾಮಸಾಗರದ ಹೊರವಲಯದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದ ಘಟನೆ ಇದು. ವಿದ್ಯಾರ್ಥಿನಿಯರನ್ನ ಅಶ್ಲೀಲವಾಗಿ ಬೈದು ಅನುಚಿತ ವರ್ತನೆ ನಡೆಸಿದ್ದಾನೆ ಎಂಬ ಆರೋಪ. ಅಂದರೆ ಅವರ ಪ್ರೈವೇಟ್ ಪಾರ್ಟ್ಸ್ಗಳನ್ನು ಮುಟ್ಟಿ ಕಿರುಕುಳ ನೀಡ್ತಾ ಇದ್ದ ಅಂತ ಸ್ಟೂಡೆಂಟ್ಸ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಯಾರಿಗೂ ಹೇಳಬಾರ್ದು ಅಂತಲೂ ಕೂಡ ಮಕ್ಕಳಿಗೆ ಬೆದರಿಕೆ ಹಾಕಿದ್ದಾನೆ ಅಂತ ಸ್ಟೂಡೆಂಟ್ಸ್ ದೂರನ್ನು ನೀಡಿದ್ದಾರೆ. ಹಲವು ಬಾರಿ ಈ ರೀತಿ ಕಂಪ್ಲೇಂಟ್ ಮಾಡಿದ್ರು ಕೂಡ, ಯಾಕಂದರೆ ಇದು ಮೊದಲೇನಲ್ಲ, ಹಲವು ಬಾರಿ ಈ ರೀತಿ ನಡೆದಿದೆ. ಆಗ ಸ್ಟೂಡೆಂಟ್ಸ್ ಹೋಗಿ ಕಂಪ್ಲೇಂಟ್ ಮಾಡಿದ್ರು, ಆದರೆ ಯಾವುದೇ ರೀತಿ ಆತನ ವಿರುದ್ಧ ಕ್ರಮ ಆಗಿಲ್ಲ ಎನ್ನುವಂಥ ಆರೋಪ ಕೂಡ ಇದೆ. ನನ್ ತೆಗಿರಿ, ನಂದು ಅನ್ಯಾಯ ಇದ್ರೆ ನಂದು ತೆಗಿರಿ, ಅವ್ರದ್ದು ಅನ್ಯಾಯ ಇದ್ರೆ ಅವ್ರದ್ದು ತೆಗಿರಿ. ಅವ್ರು ಏನೇನ್ ಮಾಡ್ರಿ ಅಂತ ನಾನ್ ನಿಮ್ಗೆ ಹೇಳ್ತೀನಿ. ನೀವು ಸುಮ್ನೆ ಯಾರ್ಯಾರ ಮಾತ ಕೇಳ್ಕೊಂಡ್ ಬಂದಪ್ಪ ಇದು ಇಲ್ಲಿ ಮಕ್ಕಳು ಫೋನ್ ಮಾಡಿದ್ರು, ನಮಗೆ ಈ ಥರ ತೊಂದರೆ ಆಗಿದೆ, P1 ವಾಚ್ಮ್ಯಾನಿಂದ ತೊಂದರೆ ಆಗಿದೆ, ನಮಗೆ ಭಾಳ ಟಾರ್ಚರ್ ಕೊಡ್ತಾ ಇದೆ. ಇಲ್ಲಿ ಮಕ್ಕಳು ಫೋನ್ ಮಾಡಿದ್ರು, ನಮಗೆ ಈ ಥರ ತೊಂದರೆ ಆಗಿದೆ, P1 ವಾಚ್ಮ್ಯಾನಿಂದ ತೊಂದರೆ ಆಗಿದೆ, ನಮಗೆ ಭಾಳ ಟಾರ್ಚರ್ ಕೊಡ್ತಾ ಇದ್ದಾರೆ. ಮತ್ತು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ. ರಾತ್ರಿ ಬಂದು ಬಾಗಿಲು ಬಡಿಯೋದು, ಈ ಥರ ಮಸಿ ಹಚ್ಕೊಳ್ಳೋದು, ಈ ಥರ ಎಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂಥೇಳಿ ನಮ್ಮ ಮಕ್ಕಳ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದ್ರು ನಮಗೆ. ಅದಕ್ಕೋಸ್ಕರ ನಾವು ಏನು ಸಮಸ್ಯೆ ಇದೆ ಅಂತೇಳಿ ಬಂದಿದ್ದೀವಿ. ಇಲ್ಲಿ ನೋಡೋಣ ಯಾರ್ಯಾರು ಬರ್ತಾಯಿದ್ದಾರೆ, ನೋಡೋಣ ಡಿ ಬರ್ತಾರೋ ಯಾರು ಬರ್ತಾರೋ ನೋಡೋಣ. ಅದನ್ನು ಬಗೆಹರಿಸಿ ಸಮಸ್ಯೆ ಬಗೆಹರಿಸಿ ಹೋಗ್ಬೇಕಂತೇಳಿ ನಾವು ಇಲ್ಲಿ ನಿಂತಿದ್ದೀವಿ. ಎಲ್ಲ ಮಕ್ಕಳ ಪರವಾಗಿ, ನಮ್ಮ ಮಕ್ಕಳಂತಲ್ಲ ಎಲ್ಲ ಮಕ್ಕಳ ಪರವಾಗಿ ನಾವಿಲ್ಲಿ ಇದನ್ನು ಅನುಕೂಲ ಮಾಡಿಕೊಡೋಣ. ಮಕ್ಕಳಿಗೆ ಭಾಳ ತೊಂದರೆ ಇದೆ, ದೌರ್ಜನ್ಯ ಇದೆ, ವಾಚ್ಮೆನ್ ಕಡೆಯಿಂದ ಭಾಳ ತೊಂದರೆ ಇದೆ, ದೌರ್ಜನ್ಯ ಇದೆ. ಅದನ್ನು ಪರಿಹರಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಇಲ್ಲಿ ಮಕ್ಕಳು ಫೋನ್ ಮಾಡಿದ್ರು, ನಮಗೆ ಈ ಥರ ತೊಂದರೆ ಆಗಿದೆ, P1 ವಾಚ್ಮ್ಯಾನಿಂದ ತೊಂದರೆ ಆಗಿದೆ ನಮಗೆ.